ಪ್ರೀತಿಯುಳ್ಳಂಥ ನನ್ನ ಎಲ್ಲ ಆತ್ಮೀಯ ದೇವಜನರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಯೋಹಾನನು ಬರೆದಂಥ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ಓದುವಾಗ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯವನ್ನು ಗಮನಿಸುವಾಗ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಒಂದು ಆಹ್ವಾನವನ್ನು ಮಾಡುವಂಥದ್ದು. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ. ಇವತ್ತಿನ ದಿನದಲ್ಲಿ ನಿಮ್ಮ ಮನೆಗೆ ಕುಟುಂಬಸ್ಥರು ಬಂಧು ಬಳಗದವರು ಬಂದು ಒಂದು ವೇಳೆ ನಿಮ್ಮ ಹೆಸರನ್ನು ಕೂಗಿ ಕರೆಯುವಾಗ, ಓ ಯಾರೋ ಬಂದಿದ್ದಾರೆ ಎಂಬುದಾಗಿ ನೀವು ಪ್ರೀತಿಯಿಂದ ಬಾಗಿಲನ್ನು ತೆರೆಯುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ಅವರ ಮೇಲೆ ನಿಮಗೆ ಅಪಾರವಾದಂಥ ಪ್ರೀತಿ ಇದ್ದರೆ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡ್ತೀರ ಒಳಗೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನು ನಂಬಿದಂಥ ಆತನ ಮಕ್ಕಳನ್ನು ಯೇಸು ಕ್ರಿಸ್ತನು ಪ್ರೀತಿಯಿಂದ ಕರೆಯುವಾಗ, ನಿಮ್ಮ ಮನೆಯ ಬಾಗಿಲನ್ನು, ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುವಾಗ ಎಷ್ಟು ಜನ ಆತನ ಶಬ್ದಕ್ಕೆ ಕಿವಿಗೊಟ್ಟು ಬಾಗಿಲನ್ನು ತೆರೆಯುವುದಕ್ಕೆ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಸಿದ್ಧರಿದ್ದೀರಾ? ಇವತ್ತಿನ ದಿನದಲ್ಲಿ ನಾವು ಲೋಕದ ಭೋಗದ ವಸ್ತುಗಳ ಮೇಲೆ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವುದರಿಂದ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳಿಗೆ, ಕಷ್ಟಗಳಿಗೆ ಒಳಗಾಗ್ತಾ ಇದ್ದೇವೆ. ಇವತ್ತು ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯರ ಹೃದಯವನ್ನು ಗಮನಿಸುವವನಾಗಿದ್ದಾನೆ, ಹೃದಯದ ಆಲೋಚನೆಗಳನ್ನು ಬಲ್ಲಂತ ದೇವರಾಗಿದ್ದಾನೆ. ಯಾಕೆಂದರೆ ಕೀರ್ತನೆ 139ರಲ್ಲಿ ಕರ್ತನು ನಮ್ಮನ್ನು ಪರೀಕ್ಷಿಸಿದ್ದು ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ಎಲ್ಲವೂ ಕೂಡ ಗೊತ್ತಿದೆ ಎಂಬುದಾಗಿ ಹೇಳುವಾಗ, ಇವತ್ತು ಸ್ವಾಮಿ ನಮ್ಮ ಹೃದಯದ ಬಾಗಿಲನ್ನು ತಟ್ಟುವಾಗ ನಾವು ಎಷ್ಟು ಜನ ನಮ್ಮ ಮನೆಗೆ, ನಮ್ಮ ಹೃದಯದ ಮನೆಗೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಇವತ್ತು ಯೇಸು ಕ್ರಿಸ್ತನು ನಿಮ್ಮ ಹೃದಯದ ಒಳಗೆ ಬರಬೇಕಾದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿದ್ದಾಗ ಮಾತ್ರ ಅದು ಸಾಧ್ಯ. ಅದನ್ನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ಮನಸ್ಸು ಎಲ್ಲಿದೆ ಪ್ರಿಯರೇ? ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಎಂಬುದಾಗಿ ಹೇಳುತ್ತೇವೆ. ಆದರೆ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ಆತನ ಭಕ್ತರಾಗಿ ನಾವು ಎಷ್ಟು ಜನ ಜೀವಿಸ್ತಾ ಇದ್ದೇವೆ? ಎಷ್ಟು ಜನ ಆ ನಿತ್ಯ ಜೀವಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೇವೆ? ಮತ್ತಾಯನು ಬರೆದ ಸುವಾರ್ತೆ 6:33ರಲ್ಲಿ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ ಹೇಳುವಾಗ, ಇವತ್ತು ನಾವು ಯಾವ ಒಂದು ವಿಷಯದ ಮೇಲೆ ನಾವು ತವಕ ಪಡ್ತಾ ಇದ್ದೇವೆ? ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವುದರಿಂದ ನಮ್ಮ ಹೃದಯವನ್ನು ನಾವು ಕಲ್ಮಶ ಮಾಡ್ಕೊಳ್ತಾ ಇದ್ದೇವೆ, ನಮ್ಮ ಹೃದಯವನ್ನು ಅಶುದ್ಧ ಮಾಡ್ಕೊಳ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಮ್ಮ ಹೃದಯವನ್ನ ಶುದ್ಧ ಮಾಡೋದಕ್ಕೋಸ್ಕರವಾಗಿ ಆತನ ಅಮೂಲ್ಯವಾದಂಥ ರಕ್ತವನ್ನು ನಮಗೆ ಆತನು ಸುರಿಸಿದ್ದಾನೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಇವತ್ತು ನಿಮ್ಮಲ್ಲಿ ಶುದ್ಧವಾದಂಥ ಜೀವಿತ ಬೇಕಾಗಿದೆ. ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ನಿಮ್ಮಲ್ಲಿ ಶುದ್ಧವಾದಂಥ ಹೃದಯವನ್ನ ಗಮನಿಸುವನಾಗಿದ್ದಾನೆ. ಇದನ್ನು ತಾನೇ ದಾವೀದ ತನ್ನ ಕೀರ್ತನೆ 51ರಲ್ಲಿ ಹೇಳುವಂಥದ್ದು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು ಎಂಬುದಾಗಿ ಹೇಳುವಾಗ ನಿಮ್ಮಲ್ಲಿ ಆ ನೂತನವಾದಂಥ ಜೀವಿತ ಇರಬೇಕು. ಇವತ್ತಿನ ದಿನದಲ್ಲಿ ಯೇಸುವಿನ ಬರಣವು ಸಮೀಪವಾಗಿದೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತವನ್ನು ಕರ್ತನಿಗೆ ಕೊಡಿರಿ. ಇವತ್ತು ನಿಮ್ಮನ್ನ ಯೇಸು ಕ್ರಿಸ್ತನು ಪ್ರೀತಿಯಿಂದ ಕರೆಯುವಾಗ, ನಿಮ್ಮ ಮನೆಗೆ ಆಹ್ವಾನ ಮಾಡುವಾಗ, ನಾನು ಒಳಗೆ ಬಂದಾಗ ಅವರ ಸಂಗಡ ಊಟವನ್ನು ಮಾಡುತ್ತೇನೆ, ಅವರು ಕೂಡ ನನ್ನ ಸಂಗಡ ಊಟವನ್ನು ಮಾಡುತ್ತಾರೆ ಎಂಬುದಾಗಿ ಪ್ರೀತಿಯ ಆಹ್ವಾನವನ್ನು ಮಾಡುವಾಗ ಎಷ್ಟು ಜನ ನಿಮ್ಮ ಹೃದಯವನ್ನು ಶುದ್ಧ ಮಾಡಿಕೊಂಡು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳುವುದಕ್ಕೆ ಸಿದ್ಧರಿದ್ದೀರಾ? ಈಗಲೇ ಅದೊಂದು ಸಮಯವಾಗಿದೆ. ಇವತ್ತಿನ ದಿನದಲ್ಲಿ ಯೇಸುವನ್ನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದಾದರೆ ನಿಮ್ಮ ಮನೆಯಲ್ಲಿ ಶಾಂತಿ, ಸಮಾಧಾನ ಇರುವಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ಜಕ್ಕಾಯನನ್ನ ಪ್ರೀತಿಯಿಂದ ಕರೆಯುವಂಥ ಸಮಯದಲ್ಲಿ ಜಕ್ಕಾಯನನ್ನ ಆಹ್ವಾನ ಮಾಡದ, ಆ ಮನೆಗೆ ರಕ್ಷಣೆಯನ್ನು ಕೊಟ್ಟ.
ಜಕ್ಕಾಯನಲ್ಲಿದ್ದಂಥ ಮಾನಸಾಂತರದ ಆ ಹೃದಯದ ಜೀವಿತದಲ್ಲಿ ಒಂದು ಬದಲಾವಣೆಯಾಯಿತು. ಆ ಮನೆಗೆ ಸಮಾಧಾನ, ಶಾಂತಿ ಸಿಕ್ತು. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟಿ ತೆರೆಯುವಂಥ ಸಮಯದಲ್ಲಿ ಆತನನ್ನ ಪ್ರೀತಿಯಿಂದ ಆಹ್ವಾನ ಮಾಡುವುದಾದರೆ ಯೇಸು ಕ್ರಿಸ್ತನ ಪ್ರಸನ್ನತೆ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಕುಟುಂಬದಲ್ಲಿ, ಜೀವಿತದಲ್ಲಿ ಸದಾಕಾಲ ಇರುವಂತದ್ದಾಗಿದೆ. ಅಂತ ಜೀವಿತವೇ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನ ಅದ್ಭುತವಾಗಿ ನಡೆಸಿ ನಿಮ್ಮನ್ನ ಆತ್ಮನ ಬಲದಿಂದ ಕಾಪಾಡಲಿ. ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.